ಸೊ ಎಲ್ಲರಿಗೂ ನಮಸ್ತೆ. ನೋಡಿ, ಮೇರಾ ರಾಷನ್ ಅಂತ ಒಂದು ಹೊಸ ವೆಬ್ಸೈಟ್ ಇದೆ. ಇದು ಹೇಗೆ ಡೌನ್ಲೋಡ್ ಮಾಡಬೇಕಂದ್ರೆ, ನಾವು ಪ್ಲೇಸ್ಟೋರ್ ಹೋಗಿ ಪ್ಲೇಸ್ಟೋರಲ್ಲಿ ಮೇರಾ ರಾಷನ್ 2.0 ಅಂತ ಟೈಪ್ ಮಾಡಿದ್ರೆ ನಿಮಗೆ ಮೇರಾ ರಾಷನ್ ಒಂದು ಹೊಸ ಅಪ್ಲಿಕೇಶನ್ ಇದೆ. ಇದನ್ನು ಇನ್ಸ್ಟಾಲ್ ಮಾಡಿ ನೀವು ಯೂಸ್ ಮಾಡ್ಬೋದು. ಇದೇನೆಂದರೆ, ಏನಾದರೂ ನಿಮ್ಮ ಬೇರೆ ರೇಷನ್ ಕಾರ್ಡು ಇದೆ ಅದನ್ನು ತಿಳ್ಕೊಬೇಕು, ಇಲ್ಲ ಬಿಹಾರಿಯವ್ರು ಯಾರಾದರೂ ಒಬ್ಬರು ನಿಮಗೆ ರೇಷನ್ ಕಾರ್ಡ್ ಇಲ್ಲ ಅಣ್ಣ ಅಂತ ಇದ್ದರೆ, ನೀವು ಫಸ್ಟು ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಅವರು ಬೇರೆ ರೇಷನ್ ಕಾರ್ಡಲ್ಲಿ ಹೆಸರಿದ್ರೆ ನೀವು ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಆಧಾರ್ ಬೇಸಿಂದ ನೀವು ರೇಷನ್ ಕಾರ್ಡ್ನ ನೀವು ಫಿಲ್ಟರ್ ಮಾಡ್ಬೋದು. ಹಾಗೆ ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಲ್ಯಾಂಗ್ವೇಜ್ನ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಹಾಕಿ, ಇಲ್ಲಿ ಬೆನಿಫಿಟ್ರಿ ಯೂಸರ್ ಅಂತ ಸೆಲೆಕ್ಟ್ ಮಾಡಿ, ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡಬೇಡಿ. ಬೆನಿಫಿಷರಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಆಧಾರ್ ನಂಬರ್ ಹಾಕಬೇಕು. ಆಧಾರ್ ನಂಬರಲ್ಲಿ ಹಾಕಿದ ತಕ್ಷಣ ನಿಮಗೆ ಕ್ಯಾಪ್ಷಾ ಕೋಡ್ ಕೊಡಿ. ಕ್ಯಾಪ್ಷಾ ಕೋಡ್ ಕೊಟ್ಟಿದ ತಕ್ಷಣ ಗೆಟ್ ಗೋ ಅಂತ ಕ್ಲಿಕ್ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ. ಇಲ್ಲಿ ಏನಾದರೂ ನೋ ಆಧಾರ್ ಫೌಂಡ್ ಅಂದರೆ ಬೇರೆ ಇವರು ಯಾವುದೇ ರೇಷನ್ ಕಾರ್ಡಲ್ಲಿ ಸರ್ವರಲ್ಲಿ ಇಲ್ಲ ಅಂತ ಒಂದು ರೆಕಾರ್ಡ್ ಇರುತ್ತೆ, ಓಕೆನಾ. ಸೊ ಬೇರೆ ರೇಷನ್ ಕಾರ್ಡಲ್ಲಿ ಹೆಸರು ಇಲ್ಲ ಅಂದರೆ ಆಧಾರ್ ನಾಟ್ ಮ್ಯಾಚ್ ಅಂತ ಬರುತ್ತೆ. ಸೊ ಅದಕ್ಕೆ ನೀವು ಕ್ಯಾಪ್ಷಾ ಕೋಡ್ ಆಗಿ ಲಾಗಿನ್ ವಿತ್ OTP ಹಾಕಿ. ಏನಾದರೂ OTP ಬಂದರೆ ನೀವು ತಿಳ್ಕೊಳ್ಳಿ ಇವ್ರದ್ದು ಬೇರೆ ರೇಷನ್ ಕಾರ್ಡಲ್ಲಿ ಹೆಸರಿದೆ ಅಂತ. OTP ಬಂದಿಲ್ಲ ಅಂದರೆ ಅವ್ರಿಗೆ ಬೇರೆ ಯಾವುದೇ ರೇಷನ್ ಕಾರ್ಡಲ್ಲಿ ಹೆಸರಿಲ್ಲ ಅಂತ ಆಗುತ್ತೆ. ಆಮೇಲೆ ನೀವು ಕ್ಯಾಪ್ಷಾ ಕೋಡ್ ಹಾಕಿ ಓಕೆ ಮಾಡಿ. ನೀವು ಬೇಕಾಗಿದ್ದರೆ ನೀವು ಕ್ರಿಯೇಟ್ ನ್ಯೂ ಅಂತ ಹಾಕಿ ಪಿನ್ನ ಮಾಡ್ಕೊಬೋದು. ಪದೇ ನೀವು ಹುಡ್ಕೋಕ್ಕಾಗಲ್ಲ ಅಂದರೆ ನೀವು ಸೈಬರ್ ಅವರಾಗಿದ್ದರೆ ನೀವು ಆರಾಮಾಗಿ ಸ್ಕಿಪ್ ಮಾಡಿ ನೀವು ನೆಕ್ಸ್ಟ್ ಮೂವ್ ಅಂತ ಮಾಡಿ, ಓಕೆನಾ. ನೀವು ಪಿನ್ ಬೇಕಾದರೆ ಪಿನ್ ನೀವು 1 2 3 4 ಎಕ್ಸಾಂಪಲ್ ಇಕ್ಬೋದು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೀವು ಮತ್ತೆ ಇನ್ನೊಂದಕ್ಕಿಂತ ಪಿನ್ ಮಾಡಿ, ಆವಾಗ ನಿಮಗೆ ಬೇರೆ ರೀಪಿನ್ ಆಗುತ್ತೆ. ನೀವು ಪದೇ ಮಾಡೋ ಅವಶ್ಯಕತೆ ಇಲ್ಲ, ಲಾಗಿನ್ ಮಾಡೋ ಅವಶ್ಯಕತೆ ಇರಲ್ಲ. ಬರೀ ಪಿನ್ನ ಹಾಕಿ OTP ಇಲ್ದಿರೇ ನೀವು ಮಾಡ್ಬೋದು. ಸೊ ಒಂದು ಆಗಿದ ತಕ್ಷಣ ನಿಮಗೆ ಲೊಕೇಶನ್ನ ಸೆಲೆಕ್ಟ್ ಮಾಡಿ. ಲೊಕೇಶನಲ್ಲಿ ವೈಲ್ ಯೂಸಿಂಗ್ ದ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ಆಗಿದ ತಕ್ಷಣ ಅವ್ರು ಏನಾಗುತ್ತೆ, ಇವ್ರದ್ದು ಎಲ್ಲಿ ರೇಷನ್ ಕಾರ್ಡ್ ಇದೆ, ಇವರ ಫ್ಯಾಮಿಲಿ ಡೀಟೇಲ್ಸು ಎಲ್ಲ ಬರುತ್ತೆ. ಸೊ ನಿಮ್ಮ ಅಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದೆ, ಎಷ್ಟು ಜನ ಇದ್ದಾರೆ ಈ ಕೂಪನಲ್ಲಿ, ಯಾರ್ಯಾರಿದ್ದಾರೆ. ಆಮೇಲೆ ನೋಡಿ, ಹಿಂದೆ ಭಾಗ ತಿರ್ಸಿದ ಮೇಲೆ ಹಿಂದೆ ಈ ಕೂಪನಲ್ಲಿ ಎಷ್ಟು ಜನ ಇದ್ದಾರೆ, ನಿಮಗೆ ಎಲ್ಲ ಮಾಹಿತಿ ಈ ಅಪ್ಲಿಕೇಶನ್ ಮುಖಾಂತರ ನಿಮಗೆ ಬರುತ್ತೆ. ಸೊ ಹಾಗೆ ನೀವು ಇದರಲ್ಲಿ ನಿಮಗೆ ಮೊಬೈಲ್ ನಂಬರ್ ಬೇಕಾದರೆ ನೀವು ಅಪ್ಡೇಟ್ ಮಾಡ್ಬೋದು. ಆದರೆ ಏನು ಮಾಡಿದ್ರೂ ನೀವು ಅಪ್ಲಿಕೇಶನ್ನ ಅಪ್ರೂವಲ್ ಆಗಿರಲೇಬೇಕು. ನೀವು ಬೇಕಾದರೆ ಕಸ್ಟಮರ್ನ ಹೊಸ ಕಾರ್ಡ್ ಅಂದ್ಬಿಟ್ಟು PVC ಕಾರ್ಡ್ ಮುಖಾಂತರನೂ ಈ ಕಾರ್ಡ್ನ ಕೊಡ್ಬೋದು, ಸ್ಮಾರ್ಟ್ ಕಾರ್ಡ್ ಮಾಡಿ. ಸೊ ತಮಿಳ್ನಾಡಲ್ಲಿ ಈ ರೀತಿ ಇರೋಂಗೆ ಇವರು ಬೇಕಾದ್ರೆ ನಾವು ಕರ್ನಾಟಕದಲ್ಲೂ ಈ ರೀತಿ ನೀವು ಕಾರ್ಡ್ ಕೊಡ್ಬೋದು. ಯಾವುದೇ ಆದ್ರೂ ನೀವು PHH ಅಂತ ಇದ್ದರೆ BPL, NPHH ಇದ್ದರೆ ನಾನ್ ಪ್ರಯಾರಿಟಿ APL ಆಗುತ್ತೆ. ಸೊ ನೀವು ಬೇರೆ ಇದರಲ್ಲಿ ನಿಮಗೆ ಪೆಂಡಿಂಗ್ ಮೊಬೈಲ್ ನಂಬರ್ ಯಾರ್ಯಾರ್ದಿದೆ, ಆಮೇಲೆ ಫ್ಯಾಮಿಲಿ ಡೀಟೇಲ್ಸ್ನ ಎಲ್ಲ ಡೀಟೇಲ್ಸ್ನ ನಿಮಗೆ ತೋರಿಸುತ್ತೆ. ಸೊ ಇದರಲ್ಲಿ KYC ಆಗಿದೆ ಇಲ್ಲ ಅಂದ್ಬಿಟ್ಟು ನಾಟ್ ವೆರಿಫೈಡ್ ಅಂದರೆ ಏನೂ ಸಮಸ್ಯೆ ಇಲ್ಲ. ನೀವು ಡೈರೆಕ್ಟಾಗಿ ಆಹಾರ ವೆಬ್ಸೈಟಲ್ಲಿ OTP ಮುಖಾಂತರ ಹಾಕಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ KYC ಆಗಿದೆ ಇಲ್ಲ ಅಂತ. ಎಸ್ ಅಂತ ಇದ್ದರೆ ನೀವು ಮಾಡೋ ಅವಶ್ಯಕತೆ ಇಲ್ಲ, ನೋ ಅಂತ ಇದ್ದರೆ ನೀವು ಮಾಡಲೇಬೇಕಾಗತ್ತೆ. ಸೊ ಇಲ್ಲೇನಿದೆ ಅಂದರೆ ನೋಡಿ, ಈ ಅಪ್ಲಿಕೇಶನ್ ಮುಖಾಂತರ ನಿಮಗೆ ಏನು ತಿಳುವಳಿಕೆ ಬರುತ್ತೆ ಅಂದರೆ, ಬರೀ ನಿಮ್ಮ ರೇಷನ್ ಕಾರ್ಡ್ ಇಲ್ಲ, ಓಕೆ, ಈ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ, ಹಾಗೆ ಈ ರೇಷನ್ ಕಾರ್ಡಲ್ಲಿ ನಿಮಗೆ ನಾಟ್ ವೆರಿಫೈಡ್ ಆಧಾರ್ KYC ನಾಟ್ ವೆರಿಫೈಡ್ ಅಂದರೆ ನೀವು ಏನು ಸಮಸ್ಯೆ ಇಲ್ಲ, ಏನೋ ಟೆನ್ಷನ್ ತೊಗೊಬೇಡಿ. ಬರೀ ನೀವು ಏನಂದರೆ ಯಾರೇ ಬಂದರೆ ನೀವು ಕೂಪನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ಬಿಟ್ಟು ಕನ್ಫರ್ಮ್ ಮಾಡೋಕ್ಕೆ. ಹಾಗೆ ಇವಾಗ ಸದ್ಯಕ್ಕೆ ತಿದ್ದುಪಡಿ ಬಿಟ್ಟಿದ್ದಾರೆ. ಸೊ ತಿದ್ದುಪಡಿ ಮಾಡೋಕ್ಕಿಂತ ಮುಂಚೆನೇ ನೀವು ಬೇಕಾದರೆ ಅಪ್ಲಿಕೇಶನ್ ಚೆಕ್ ಮಾಡಿ. ನೀವು ಆಧಾರ್ ನಂಬರ್ ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಬೇರೆ ರೇಷನ್ ಕಾರ್ಡಲ್ಲಿದೆ ಅಂತ. ನೀವು ಹೊಸ ಕೂಪನ್ ಮಾಡೋರು ಫಸ್ಟ್ ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈಸಿ ಆಗುತ್ತೆ. ನೀವಾದರೆ ಇದರಲ್ಲಿ ಮ್ಯಾನೇಜ್ ಫ್ಯಾಮಿಲಿ ಡೀಟೇಲ್ಸಲ್ಲಿ ನೀವು ಬೇಕಾದರೆ ಇಲ್ಲಿ ಡಿಲೀಟ್ ಮಾಡಿದ್ರೂ ನಿಮಗೆ GST ನಂಬರ್ ಬರುತ್ತೆ. ಅದು ಬೇರೆ ಅಪ್ರೂವಲ್ ಮಾಡಬೇಕು ಅವರು. ಆದರೆ ಇದು ಯಾವುದು ನೀವು ಮಾಡೋಕ್ಕೆ ಹೋಗ್ಬೇಡಿ. ಈ ಅಪ್ಲಿಕೇಶನ್ ರೆಫರೆನ್ಸ್ ಫಾರ್ ಓನ್ಲಿ ರಾಷನ್ ಕಾರ್ಡ್ ನಂಬರ್. ನೀವು ಬರೀ ಇದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇಲ್ಲ ಅದ್ರಿಗೆ ಮಾತ್ರ ಇದು ಮಾಡಿ. ನೀವು ಯಾವುದೋ ಒಂದು ಡಿಲೀಟ್ ಮಾಡೋದು ಇದೇನು ಮಾಡಿದ್ರೂ ಬರೀ ವೇಸ್ಟ್. ನೀವು ಇದರಲ್ಲಿ ಮಾಡ್ಬೋದು. ಆಲ್ ಓವರ್ ಇಂಡಿಯಾ ಅಪ್ಲಿಕೇಶನ್ ನಡೀತಾ ಇದೆ. ಆದ್ರೂ ನೀವು ಡಿಲೀಟ್ ಮಾಡಿದ್ರೂ, ನೀವು ಎಡಿಟ್ ಮಾಡಿದ್ರೆ, ಏನು ಮಾಡಿದ್ರೂ ರಿಕ್ವೆಸ್ಟ್ ಫಾರ್ ಫುಡ್ ಆಫೀಸ್ ಅಂತ ಇರುತ್ತೆ. ನೀವು ಆ ನಂಬರ್ನ ಈ ಅಪ್ಲಿಕೇಶನ್ನಲ್ಲಿ ನಾವು ಮಾಡಿದ್ದೀವಿ, ನೀವು ಇದನ್ನು ಅಪ್ರೂವಲ್ ಮಾಡಿ ಅಂದರೆ ಅವರು ಆ ಅಪ್ಲಿಕೇಶನ್ನ ಹುಡುಕಿ, ಆ ನಂಬರ್ ಹುಡುಕಿ ಅವರು ಅಪ್ರೂವಲ್ ಮಾಡಬೇಕಾಗಿದೆ. ನೀವು ಏನೇ ಮಾಡಿದ್ರೂ ನೀವು GST ನಂಬರ್ನ ಬರ್ಕೊಳ್ಳಿ. ಅಲ್ಲಿ GST ನಂಬರ್ ನಿಮಗೆ ಒಂದು ಬರುತ್ತೆ,
ಓಕೆನಾ. ಸೊ ಹಾಗೆ ನೀವು ನಿಮ್ಮ ರಾಷನ್ ಎಷ್ಟು ಅಕ್ಕಿ ಕೊಡ್ತಾ ಇದ್ದಾರೆ, ಗೋಧಿ ಎಷ್ಟು ಕೊಡ್ತಾ ಇದ್ದಾರೆ, ನಿಮಗೆ ಎಷ್ಟು ಕೆ ಜಿ ಕೊಡಬೇಕು ಅವರು. ನೀವು ಯಾವುದೇ ಒಂದು ಸರ್ವರ್ ಹೋಗಿ, ಯಾವುದೇ ಒಂದು ಸೈಬರ್ ಹೋಗಿ ನೀವು ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಬರೀ ಇದರಲ್ಲಿ ಏನಿದೆ ಅಂದರೆ ನೀವು ಇಲ್ಲೇ ನಮಗೆ ಎಷ್ಟು ಕೊಡ್ತಾ ಇದೆ, ಅವ್ರು ಎಷ್ಟು ಸೊಸೈಟಿಯಲ್ಲಿ ಎಷ್ಟು 5 ಕೆ ಜಿ ಅಂದರೆ ಇಲ್ಲಿ 4 ಕೆ ಜಿ ಏನೇನು ತೋರಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬೇರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ್ಯಾವುದು ಶಾಪ್ ಇದೆ ಅದನ್ನು ಕೊಡ್ಬೋದು. ಹಾಗೆ ಸರೆಂಡರ್ನ ಮಾಡ್ಬೋದು. ಯಾಕಂದರೆ ನಾವು ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ, ನಮಗೆ ಇಲ್ಲಿ ಕೂಪನ್ ಬೇಡ. ಸೊ ಅಲ್ಲಿ ಅವಶ್ಯಕತೆ ಇಲ್ಲ. ನೀವು ಇಲ್ಲಿಂದ ಸರೆಂಡರ್ ಮಾಡಿ ಸಬ್ಮಿಟ್ ಮಾಡಿದ್ರೆ, ಈ ಅಪ್ಲಿಕೇಶನ್ ಮುಖಾಂತರ ನೀವು ಸಬ್ಮಿಟ್ ಮಾಡಿದ್ರೆ ಡೈರೆಕ್ಟಾಗಿ ಈ ಅಪ್ಲಿಕೇಶನ್ ಹೋಗುತ್ತೆ. ಅವರು ಅಪ್ರೂವ್ ಮಾಡಿದ ತಕ್ಷಣ ಇದಾಗುತ್ತೆ. ಸೊ ಹಾಗೆ ಇದರಲ್ಲಿ ಏನಿದೆ ಅಂದರೆ ಈ ಅಪ್ಲಿಕೇಶನ್ ಮುಖಾಂತರ ನೀವು ತಿಂಗಳು ಎಷ್ಟು ರಾಷನ್ ತೆಗಿತಾ ಇದ್ದೀರಾ, ಎಷ್ಟು ಕೆ ಜಿ ತಿಂಗಳು ಕೊಡ್ತಾ ಇದ್ದಾರೆ, ನೀವು ಅದನ್ನು ಮಾಡ್ಬೋದು. ಹಾಗೆ ನೀವು ಏನಾದರೂ ಆ್ಯಡ್ ನ್ಯೂ ಮೆಂಬರ್ನ ಕ್ಲಿಕ್ ಮಾಡಿದ್ರೆ ನೀವು ಆ್ಯಡ್ ಮಾಡ್ಬೋದು. ಆದ್ರೂ GST ನಂಬರ್ ಬರುತ್ತೆ, ಅದನ್ನು ತೊಗೊಂಡೋಗಿ ಅಪ್ರೂವಲ್ ಮಾಡಿಸ್ಬೇಕು. ಸೊ ಅದ್ರಿಗೆ ಬೆಸ್ಟ್ ಏನಂದರೆ ನೀವು ಇದರಲ್ಲಿ ಯಾವುದೋ ಒಂದು ಕ್ಲಿಕ್ ಮಾಡೋಕ್ಕೆ ಬೇಡಿ. ಕ್ಲಿಕ್ ಮಾಡಿದ್ರೂ ಅಪ್ಲಿಕೇಶನ್ ಮಾಡ್ಬೋದು, ಆದರೆ ಬೇಗ ಅಪ್ರೂವಲ್ ಆಗಲ್ಲ. ಓಕೆನಾ. ಸೊ ಅದಕ್ಕೆ ನಾವು ಈ ಸಜೆಷನ್ ಕೊಡ್ತಾ ಇದ್ದೀವಿ. ಸೊ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಇದು ನೀವು ಸ್ಮಾರ್ಟ್ ಕಾರ್ಡ್ ಮಾಡಿ ನೀವು ಕಸ್ಟಮರ್ಗೆ ಕೊಡ್ಬೋದು. ಧನ್ಯವಾದಗಳು. ಶುಭ ದಿನ.